ಎಲ್ರೂ ಬಿಟ್ಟು ಬ್ರಿಟನ್ಗೆ ಹೋದ್ವಿ ಅಂತ ಅಂದ್ರಲ್ಲ, ಅಂದ್ರೆ ವಾಸಣ್ಣ ಅನ್ನೋ ಒಂದು ಪೊಲಿಟಿಷಿಯನ್ ಹೆಸರಿದ್ದಾಗ ಅಲ್ಲೇನೋ ಸರ್ಕಲ್ ಕ್ರಿಯೇಟ್ ಆಗುತ್ತೆ, ನಿಮ್ಮ ಫ್ರೀಡಮ್ಗೆ ಧಕ್ಕೆ ಆಗುತ್ತೆ ಅನ್ನೋದೇನಾದ್ರು ಇಂಟೆನ್ಷನ್ ಇತ್ತಾ? ಫ್ರೀಡಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಎಲ್ಲರಿಗೂ ಏನ್ ಭಾವನೆ ಇರುತ್ತೆ, ಇಂಥವ್ರ ಮಗ ಅಂದಾಗ ಇವನಿಗೆಲ್ಲ ಸುಲಭ ಅನ್ನೋ ತರನು ಭಾವನೆ ಇರುತ್ತೆ. ಉದಾಹರಣೆಗೆ ನಾನು ಕೇಂದ್ರ ವಿದ್ಯಾಲಯ ಶಾಲೆ ಸೇರ್ಕೊಂಡು ಕೆಲವೇ ತಿಂಗಳಲ್ಲಿ ನಾನು 4ನೇ ತರಗತಿಗೆ ನಾವು ಸೇರ್ಕೊಂಡಿದ್ದ ಕೆಲವು ತಿಂಗಳಲ್ಲಿ ನಾನು ಪರೀಕ್ಷೆ ಬಂತು. ಅದ್ರಲ್ಲಿ ನನಗೆ ಅವಾಗೆಲ್ಲ 30ಕ್ಕೆ ಅಂಕಗಳು ಕೊಡ್ತಾ ಇದ್ರು. 30ಕ್ಕೆ 28, 27, 30, 25 ಈ ರೀತಿ ಬಂದಾಗ ಅದನ್ನ ನಮ್ಮ ತಂದೆಯವರು ನಾನು ಖುಷಿಯಾಗಿ ತಗೊಂಡೋಗಿ ತೋರಿಸಿದ್ರೆ ಅವ್ರ ಜೊತೆ ಇರೋರು ಹೇಳೋರು, ವಾಸಣ್ಣ ಅವ್ರ ಮಗ ಅಲ್ವಾ, ಕೊಟ್ಟಿದ್ದಾರೆ ಬಿಡು. ನನ್ನ ಕ್ಲಾಸ್ ಮಾನಿಟರ್ ಆಗಿ ಮಾಡಿದ್ರು. ನಾನು ಅದನ್ನ ಖುಷಿಯಾಗಿ ಹೋಗಲ್ಲಿ ಹೇಳ್ಕೊಳಕ್ ಹೋದ್ರೆ MLA ಅವ್ರ ಮಗ ಅಂತ ಮಾಡಿದ್ದಾರೆ ಅಂತ ಅವ್ರ ಜೊತೆ ಇರೋರೇ ಆ ರೀತಿ ಮಾತಾಡೋರು. ನಾನು 100ಕ್ಕೆ 100 ಒಮ್ಮೆ ಮ್ಯಾಥ್ಸ್ ಅಲ್ಲಿ ಅದರಲ್ಲೊಂದು ಅಂಕ ತಗೊಂಡಾಗ ಅವಾಗ ಹೇಳಿದ್ರೆ ಬಾಸ್ ಮಗ ಅಂತ ಮಾಡಿದ್ರು ಅನ್ನೋ ಥರದ್ದು ಎಲ್ಲ ಅಲ್ಲಲ್ಲೇ ಚರ್ಚೆಗಳಾಗ್ತಿತ್ತು. ಆದ್ರೆ ನಂದೇನು ಅನ್ನೋದು ನನಗೆ ಯಾವಾಗ್ಲೂ ಒಂದು ಇತ್ತು. ಅಂದ್ರೆ ನನ್ನ ಜೊತೆ ನನ್ನ ಅಕ್ಕನೂ ಹುಟ್ಟಿದ್ದಾರೆ, ಅವ್ರಿಗೆ ಯಾಕೆ ಇದು ಬರ್ತಾ ಇಲ್ಲ, ಬರೀ ಶಾಡೋ. ನಮ್ಮ ಅಕ್ಕನೂ ಜೊತೆಲೆ ನನ್ನ ಜೊತೆ ಹುಟ್ಟಿರೋರು, ಅವ್ರ ಮಗಳೇ ಅಲ್ವಾ, ಅವ್ರಿಗೆ ಯಾಕೆ 100ಕ್ಕೆ 100 ಕೊಡ್ತಿಲ್ಲ, ಅವ್ರಿಗೆ ಯಾಕೆ 100ಕ್ಕೆ 98 ಕೊಡ್ತಿಲ್ಲ ಅಲ್ವಾ, ಅಲ್ಲಿಗೆ ನಂದು ಏನೋ ಶ್ರಮ ಇತ್ತಲ್ಲ ಅನ್ನೋದು ನನ್ನ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಥಾಟ್. ಹಾಗಾಗಿ ಅದು ಯಾವಾಗ್ಲೂ ನಂದು ಅಂತ ನಾನೇನೋ ಮಾಡ್ಬೇಕು, ನಂದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಅವ್ರ ಶ್ಯಾಡೋ ತುಂಬಾ ದೊಡ್ಡದಾಗಿತ್ತು. ಸೊ ನಾನು ಬಹುಶಃ ಬ್ರಿಟನ್ಗೆ ಹೋದ್ರೆ ಅಲ್ಲಿ ಯಾರು ಏನು ಅನ್ನೋದು ಏನು ಗೊತ್ತಿರೋದಿಲ್ಲ. ನನ್ನ ಹೆಸರಲ್ಲಿ ನಾನು ಒಂದಷ್ಟು ಜನ ಸ್ನೇಹಿತರನ್ನ ಮಾಡ್ಕೋಬಹುದು, ನನ್ನದೇ ಒಂದು ವ್ಯಕ್ತಿತ್ವದಲ್ಲಿ ಒಂದಷ್ಟು ಬಳಗಗಳನ್ನ ನಾನು ಸೃಷ್ಟಿ ಮಾಡ್ಕೋಬಹುದು, ನನ್ನ ಕೆಪಾಸಿಟಿಗೆ ನಾನು ಓದಿ ನಾನು ಒಂದ್ ಒಳ್ಳೆ ಡಿಗ್ರಿ ತಗೋಬಹುದು. ಅವಾಗ ಇದೆಲ್ಲ ನಂದೇ ಆಗಿರುತ್ತೆ ಅನ್ನೋ ಭಾವನೆನೂ ಇತ್ತು ಅದ್ರಲ್ಲಿ. ಚಿಕ್ಕ ವಯಸ್ಸಿಂದನೂ ಸ್ವಂತ ಐಡೆಂಟಿಟಿ ಮಾಡ್ಬೇಕು ಅನ್ನೋದು ಅಷ್ಟೇ. ಓಕೆ, ಗತವೈಭವದಲ್ಲಿ ನಿಮ್ಮ ನಟನೆ ನೋಡಿದ್ರೆ ಈಗ ಟೀಸರು ಸಾಂಗ್ಸ್ ಅಲ್ಲೆಲ್ಲ ಆಲ್ರೆಡಿ ನೋಡಿದೀವಿ, ಹೊಸ ಹೀರೋ ಅಂತ ಅನ್ಸೋದೇ ಇಲ್ಲ. ಅಷ್ಟು ಅಂದ್ರೆ ಕೆಲವೊಂದು ಫೀಲಿಂಗ್ಸಿಗೆ ನಿಮ್ಮ ಎಕ್ಸ್ಪ್ರೆಷನ್ ಆಗಿರಬಹುದು, ನಿಮ್ಮ ಏನು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬಹುದು, ಎಲ್ಲವೂ ಕೂಡ ಓಕೆ, 1-2-3 ಸಿನಿಮಾ ಮಾಡಿರೋ ಹೀರೋ, ಪಳಗಿರೋ ಹೀರೋ ತರ ಕಾಣಿಸ್ತೀರಾ. ಸೊ ಇದೆಲ್ಲವೂ ಸಾಧ್ಯ ಆಗಿದ್ದು ರಂಗಭೂಮಿಯಲ್ಲಿ ನೀವು ಮಾಡಿದಂತ ಪ್ರಾಕ್ಟೀಸ್ ಏನಾ? ಅಂದ್ರೆ ಮೊದಲನೇದಾಗಿ ಧನ್ಯವಾದ ನಿಮ್ಗೆ. ಸಹಜವಾಗಿ ಎಲ್ಲರೂ ಇದನ್ನ ಹೇಳ್ತಾ ಇದ್ದಾರೆ, ಮೊದಲನೇ ಸಿನಿಮಾ ಮಾಡ್ತಿರೋ ನಟ ಅಂತ ಅನ್ನಿಸ್ತಿಲ್ಲ ಅಂತ. ಅದಕ್ಕೆ ಬಹಳ ಖುಷಿ ಆಗುತ್ತೆ. ಹಂಗಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಜನಕ್ಕೆ ಅನ್ನಿಸ್ತಾ ಇದೆ ಅಂತ ಅನ್ಸುತ್ತೆ. ಇದು ರಂಗಭೂಮಿದ ಅಂತಂದ್ರೆ ಹೌದು, ಅದರ ಪರಿಣಾಮಗಳಿದ್ದೇ ಇರ್ತವೆ ನಮ್ಮ ನಟನೆ ಮೇಲೆ. ಆದ್ರೆ ಅದನ್ನ ಮೀರಿ ನನ್ನ ನಂಬಿಕೆ ಏನಂದ್ರೆ ನಟನೆ ಅನ್ನೋದನ್ನ ಯಾರಿಗೂ ಹೇಳ್ಕೊಡಕ್ ಆಗೋದಿಲ್ಲ. ನಟನೆಯಲ್ಲಿ ಒಂದಷ್ಟು ತಾಂತ್ರಿಕ ವಿಚಾರಗಳಿರ್ತವೆ, ಟೆಕ್ನಿಕಲ್ ವಿಚಾರಗಳನ್ನ ಮಾತ್ರ ಹೇಳ್ಕೊಡ್ಬೋದು ಹೊರತು ನಟನೆಯನ್ನೇ ಯಾರು ಹೇಳ್ಕೊಡಕ್ ಆಗೋದಿಲ್ಲ. ಅದು ಹೇಗ್ ಬರುತ್ತೆ ಏನೋ ಅನ್ನೋದು ನನಗೂ ಕೂಡ ಅದ್ರ ಬಗ್ಗೆ ಅಷ್ಟು ಜ್ಞಾನ ಇದೆ ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಅದರಲ್ಲಿರುವಂತ ತಾಂತ್ರಿಕ ವಿಚಾರಗಳನ್ನಂತೂ ಡೆಫಿನೆಟ್ಲಿ ಕಲಿಬಹುದು. ಆಮೇಲೆ ಒಂದಷ್ಟು ಅನುಭವದ ಜೊತೆನೆ ಬರುವಂತದ್ದಿದೆ. ಈಗ ನಮ್ಮ ನಿರ್ದೇಶಕ ಗುರುಗಳಾದ ಸುನಿ ಸರ್, ಅವರು 10 ಸಿನಿಮಾ ಮಾಡಿರುವಂತ ನಿರ್ದೇಶಕರು, ಅವ್ರದ್ದೇ ಆದಂತ ಒಂದು ಅನುಭವದ ಜೊತೆ ಅವ್ರು ಬಂದಿರ್ತಾರೆ. ಆಶಿಕ್ ಅವರು 19 ಸಿನಿಮಾ ಮಾಡಿರುವಂತ ತ್ರಿಭಾಷಾ ನಟಿ, ಅವರ ಅನುಭವದ ಜೊತೆ ಅವ್ರು ಬಂದಿರ್ತಾರೆ. ಅವರು ದೊಡ್ಡ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿರುವಂತವ್ರು. ಯೋಗರಾಜ್ ಭಟ್ ಸರ್ ಜೊತೆ ಮಾಡಿದ್ದಾರೆ, ಮಹೇಶ್ ಅವ್ರ ಜೊತೆ ಮಾಡಿದ್ದಾರೆ, ಇದು ಪವನ್ ಸರ್ ಜೊತೆ ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ದೊಡ್ಡ ನಿರ್ದೇಶಕರು. ಚಿರಂಜೀವಿ ಸರ್ ಜೊತೆ ನಟನೆ ಮಾಡಿದ್ದಾರೆ ಆಶಿಕ್ ಅವರು. ನಾಗಾರ್ಜುನ್ ಸರ್ ಜೊತೆ ನಟನೆ ಮಾಡಿದ್ದಾರೆ. ನಮ್ಮ ಗೋಲ್ಡನ್ ಸರ್ ಗಣೇಶ್ ಸರ್ ಜೊತೆ ವರ್ಕ್ ಮಾಡಿದ್ದಾರೆ. ಮುರಳಿ ಸರ್ ಜೊತೆ ಮಾಡಿದ್ದಾರೆ. ಈ ರೀತಿ ಅವ್ರದ್ದೇ ಆದಂತ ಅಷ್ಟು ಜನರ ಜೊತೆ ಕೆಲಸ ಮಾಡಿದಾಗ ಅವರು ಒಂದಷ್ಟು ಅನುಭವಗಳು ತಗೊಂಡಿರ್ತಾರೆ. ನಮಗೂ ಅವ್ರ ಜೊತೆ ಕೆಲಸ ಮಾಡಿದಾಗ ಅವ್ರ ಅನುಭವನೂ ಒಂದಷ್ಟು ನಾವು ತಗೊಂಡಿರ್ತೀವಿ. ಸೊ ಅದೆಲ್ಲದು ಒಂದಲ್ಲ ಒಂದ್ ರೀತಿ ಸಹಾಯ ಆಗಿರುತ್ತೆ. ಜೊತೆಗೆ ನಮ್ಮ ತಯಾರಿನೂ ಎಲ್ಲ ಇರುತ್ತಲ್ಲ. ನಾವು ಯಾವುದೇ ಶಾರ್ಟ್ಗೂ ಹಂಗೆ ಹೋಗ್ತಿರ್ಲಿಲ್ಲ. ಒಂದಷ್ಟು ವರ್ಕ್ಶಾಪ್ಸ್ ಗಳಾಗ್ತಾ ಇತ್ತು. ಭಾಷಾ ಪ್ರಯೋಗ ಯಾವ ರೀತಿ ಇರಬೇಕು, ಈ ಸೀನ್ಗಳಲ್ಲಿ ಭಾಷಾ ಸ್ಪಷ್ಟತೆ ಯಾವ ರೀತಿ ಇರಬೇಕು, ಈ ಕ್ಯಾರೆಕ್ಟರ್ ಯಾವ ರೀತಿ ಮಾತಾಡುತ್ತೆ, ಈ ಕ್ಯಾರೆಕ್ಟರ್ ಈ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಳ್ಳುತ್ತೆ, ಈ ಕ್ಯಾರೆಕ್ಟರ್ ಯಾವ ರೀತಿ ಯೋಚನೆ ಮಾಡುತ್ತೆ, ಈ ತರದ್ದು ತುಂಬಾ ಡೀಪ್ ಆಗಿ ಇಳಿದು ಕ್ಯಾರೆಕ್ಟರ್ ಡೆಪ್ತ್ ನ ಅನಲೈಸ್ ಮಾಡುವಂತ ಕೆಲಸ ಮಾಡಿದೀವಿ. ಅದು ನನಗೆ ಇನ್ನೊಂದೇನು ಸಹಾಯ ಆಯ್ತು ಅಂದ್ರೆ ಡೈರೆಕ್ಟರ್ ಜೊತೆ ನನಗೆ ಇದ್ದಂತ ಒಡನಾಟ. ಸಿನಿಮಾ ಚಿತ್ರೀಕರಣಕ್ಕಿಂತ 2 ವರ್ಷದ ಮುಂಚೆಯಿಂದ ನನ್ಗೆ ಅವ್ರ ಜೊತೆ ಒಡನಾಟ ಇತ್ತು. 2.5 ವರ್ಷದ ಮುಂಚೆಯಿಂದನೂ ನನಗೆ ಒಡನಾಟ ಇತ್ತು. ಆ ಕಥೆ
ನಾನೊಂದು ಸಹ ನಿರ್ದೇಶಕನ ತರ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ತರಾನೇ. ಸೊ ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇದೆ, ಅವ್ರು ಬರ್ದಿರೋ ಕಥೆಯಲ್ಲಿ ಹೀರೋ ಯಾವ ಸಂದರ್ಭದಲ್ಲಿ ಆ ಕ್ಯಾರೆಕ್ಟರ್ ಯಾವ ತರ ಬಿಹೇವ್ ಮಾಡುತ್ತೆ, ಇದನ್ನೆಲ್ಲ ತುಂಬಾ ಅನಲೈಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಂಥ ಅವಕಾಶ ನನಗೆ ಸಿಕ್ತು. ಅದೆಲ್ಲ ಸಹಾಯ ಆಯ್ತು ಅನ್ಸುತ್ತೆ. ನಿಮ್ಮ ಸಿನಿಮಾ ಮೇಲಿನ ಪ್ಯಾಷನ್ ನೋಡ್ತಾ ಇದ್ರೆ ನಮ್ಗೆ ಒಂಥರ ಖುಷಿ ಮತ್ತೆ ಶಾಕ್ ಎರಡೂ ಆಗ್ತದೆ. ಒಂದೇನು ಅಂತ ಅಂದ್ರೆ ನಿಮ್ಮ ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ, ಎಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಪಿನ್ ಟು ಪಿನ್ ನಿಮಗೆ ಈಗಲೂ ನೆನಪಿದೆ. ಅಂಡ್ ನಿಮ್ಮ ಹೀರೋಯಿನ್ ಎಷ್ಟು ಸಿನಿಮಾ ಯಾವೆಲ್ಲ ಹೀರೋ ಜೊತೆ ವರ್ಕ್ ಮಾಡಿದ್ದಾರೆ ಅನ್ನೋದು ನೆನಪಿದೆ. ಸೊ ಹೇಗೆ ಇಷ್ಟು ಪ್ಯಾಷನ್ ಬಂದಿದ್ದು, ಇಷ್ಟೆಲ್ಲ ಹೇಗೆ ನೆನ್ಪಿಟ್ಕೋತೀರಾ ಅಂತ? ಅಲ್ಲ, ನೆನ್ಪಿಟ್ಕೊಳ ಅಂದ್ರೆ ನಂದು ಮೂಲತಃ ಸ್ವಲ್ಪ ರಿಸರ್ಚ್ ಮೈಂಡ್ ಸೆಟ್. ಆದಷ್ಟು ಹುಡುಕ್ತೀನಿ, ಏನು ಎತ್ತ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಅವ್ರುಗಳನ್ನು ನಾನು ತುಂಬಾ ಪ್ರಶ್ನೆಗಳು ಕೇಳ್ತೀನಿ. ಇವ್ರ ಜೊತೆ ಕೆಲಸ ಮಾಡಿದ್ರಲ್ಲ, ಅವರಿಂದ ಏನ್ ಕಲ್ತ್ರಿ, ಇಲ್ಲ ಈ 3 ವಿಚಾರಗಳು ಇವರಿಂದ ಕಲ್ತಿ ಅಂತ ಹೇಳೋವಂಥದ್ದು ಏನು, ಈ ತರದ್ದು ಸ್ವಲ್ಪ ನನ್ ಕೆದಕಿ ಕೇಳೋ ಅಂತ ಪ್ರವೃತ್ತಿ. ಅದ್ರ ಉದ್ದೇಶ ಏನೋ ಕುತೂಹಲ ಅನ್ನೋದಕ್ಕಿಂತ ಒಂದ್ ಕಡೆ ಏನ್ ಕಲಿಯಕ್ಕೆ ಏನು ಅವಕಾಶ ಸಿಗುತ್ತೆ ಅನ್ನೋದಷ್ಟೇ. ನಾನು ಓದಿರೋದು ನಾಲೆಜ್ ಕಮ್ಸ್ ಫ್ರಮ್ ಎವ್ರಿವೇರ್, ಯು ಹ್ಯಾವ್ ಟು ಜಸ್ಟ್ ಅಕ್ಸೆಪ್ಟ್ ಇಟ್ ಅಂತ. ಜ್ಞಾನ ಎಲ್ಲಾ ಕಡೆಯಿಂದ ಬರುತ್ತೆ, ಅದನ್ನ ತಗೊಳ್ಳೋಂಥ ಮನಸ್ಥಿತಿ ನಮ್ಗಿರ್ಬೇಕಷ್ಟೇ. ಕಲಿಕೆ ಅನ್ನೋದು ಪ್ರತಿದಿನ ಆಗುತ್ತೆ ಮೇಡಮ್. ಈಗ ಸರೋಜಾ ಮೇಡಮ್, ನಿಮ್ಮಿಂದ ನಾನೇನೋ ಕಲಿಯೋದಿರುತ್ತೆ, ನಿಮ್ ಜೊತೆ ಕೂತ್ ಮಾತಾಡೋದ್ರಲ್ಲಿ ನನಗೇನೋ ಕಲಿಯೋದಿರುತ್ತೆ. ಸೊ ಎಲ್ಲರಿಂದ ಏನೋ ಕಲಿಯೋದಿರುತ್ತೆ. ನನ್ಗಿಂತ ಚಿಕ್ಕವರಿಂದ ನನ್ನ ಅಕ್ಕನ ಮಗ ಅಳಿಯ ಅವ್ನ್ 3 ವರ್ಷದವನು, ಅವನ ಹತ್ರನೂ ನಾನೇನೋ ಕಲಿಯೋದಿರುತ್ತೆ. ಕಲಿಬೇಕು ಅನ್ನೋ ಮನಸ್ಥಿತಿ ಇದ್ರೆ ಎಲ್ಲಾದ್ರಲ್ಲೂ ಕಲಿಯಕ್ ಸಿಗುತ್ತೆ. ಗತವೈಭವದಲ್ಲಿ ಕಂಪ್ಲೀಟ್ ಈಗ ಏನು 3 ವರ್ಷದ ಹಿಂದೆ ಏನು ಅನೌನ್ಸ್ ಆಗಿದಂತ ಸಿನಿಮಾ, ಇಷ್ಟು ವರ್ಷದ ಜರ್ನಿನಲ್ಲಿ ಏನೆಲ್ಲ ಕಲ್ತ್ರಿ ಹಾಗಾದ್ರೆ? ಅದೊಂದು ಒಂದು ಪುಸ್ತಕ ಬರಿಬಹುದು ಅಂತ ಅನ್ಸುತ್ತೆ. ನಾವು ದಿನ ಕಲಿಕೆ ಆಗೋದ್ರಿಂದ ಮೊದಲನೇದು ತಾಳ್ಮೆ. ಸಿನಿಮಾದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ನಾವು ಆತರವಾಗಿ ಏನೋ ಆಗ್ಬಿಡ್ಬೇಕು, ಓವರ್ ನೈಟ್ ಏನೋ ಆಗ್ಬಿಡ್ಬೇಕು, ಬಂದೆ ನಾಳೆ ಸ್ಟಾರ್ ಆಗ್ಬಿಡ್ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಚಿತ್ರರಂಗದಲ್ಲಿ ಕಷ್ಟ. ಬಹುಶಃ ಕೆಲವ್ರಿಗೆ ಅದೃಷ್ಟ ಇರುತ್ತೆ, ಆಗ್ಬೋದೇನೋ. ಆದ್ರೆ ಒಂದು ಟೆಸ್ಟ್ ಮ್ಯಾಚ್ ಆಡ್ದಂಗೆ ಆಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಲಾಂಗ್ ರನ್ ತಲೆಯಲ್ಲಿ ಇಟ್ಕೋಬೇಕು. ಈಗ ನಾನೇ ಏಕಾಏಕಿ ಸಿನಿಮಾ ಮಾಡಿರೋದಲ್ಲ. ನಾನು ಮೊದಲು 2 ವರ್ಷ ಬೀದಿ ನಾಟಕ, ಡ್ರಾಮಾ, ಶಾರ್ಟ್ ಸಿನಿಮಾಗಳು ಈ ತರ ಮಾಡ್ತಿದ್ದೆ. ದಪ್ಪ ಇದ್ದೆ, ಒಂದು 20 kg ತೂಕ ಇಳಿಸ್ದೆ. ಡಾನ್ಸು, ಜಿಮ್ನಾಸ್ಟಿಕ್ಸು, ಮಾರ್ಷಲ್ ಆರ್ಟ್ಸು ಇದು ನಡೀತಾ ಇತ್ತು. ಅಭಿನಯ ಶಾಲೆಗಳು, 3-4 ಅಭಿನಯ ಶಾಲೆಗಳಲ್ಲಿ ತರಬೇತಿಗಳು ತಗೊಳ್ಳೋದಾಗಿರ್ಬೋದು, ವರ್ಕ್ಶಾಪ್ಸ್ಗಳು, ಆಕ್ಟಿಂಗ್ ವರ್ಕ್ಶಾಪ್ಸ್ಗಳು ಮಾಡುವಂಥದ್ದು, ಇದೆಲ್ಲ ನಡೀತಾ ಇತ್ತು. ಇದರ ನಡುವೆ ಆ ಕ್ಯಾರೆಕ್ಟರ್ಗಳಿಗೆ ಏನೇನು ತಯಾರಿಗಳು ಮಾಡಬೇಕು ಅದು ಪ್ರತ್ಯೇಕವಾಗಿ ಸಿನಿಮಾ ಇದೇ ಮಾಡೋದು ಅಂತ ನಿಖರವಾಗಿ ಯಾವಾಗ ನಾವು ಫೈನಲೈಸ್ ಮಾಡ್ಕೊಂಡ್ವಿ, ಅದಾದ್ಮೇಲೆ ಅದಕ್ಕೆ ಬೇಕಾಗಿರುವಂಥ ತಯಾರಿಗಳು ನಡೀತು. ಎಲ್ಲದಕ್ಕೂ ತಯಾರಿ ಅಂಡ್ ಕಾಲಾವಕಾಶ ಕೊಡಬೇಕು. ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಆಮೇಲೆ ನಾನು ನೋಡ್ದಂಗೆ ಈಗ ಶಿವಣ್ಣ ಮೊನ್ನೆ ನಮ್ದು ಶಿಪ್ ಹಾರ್ಡ್ ಬಿಡುಗಡೆ ಮಾಡಿದ್ರು. 26 ಅಕ್ಟೋಬರ್ ಕನ್ನಡ ಶಿಪ್ ಸಾಂಗ್ ಬಿಡುಗಡೆ ಮಾಡಿದ್ರು. 135 ಸಿನಿಮಾ ಮಾಡಿರುವಂತ ನಟ ಅವರು, ದೊಡ್ಡ ಮೇರು ನಟ. ಅವರ ನಡವಳಿಕೆ ಯಾವ ರೀತಿ ಇರುತ್ತೆ, ಜನರನ್ನ ನೋಡಿದಾಗ ಅವರು ಭಾವಿಸೋದು ಯಾವ ರೀತಿ, ಒಬ್ಬ ಹೊಸಬನ್ ನೋಡಿದಾಗ ಪ್ರೋತ್ಸಾಹಿಸ್ಬೇಕು ಅಂತ ಒಂದು ಮನಸ್ಥಿತಿ, ಇದು ಎಲ್ಲರಿಂದ ನಾನು ಹೇಳಿದ್ನಲ್ಲ ಮೇಡಮ್, ಎಲ್ಲರಿಂದ ಏನೋ ಒಂದು ಕಲಿತಾ ಇರ್ತೀವಿ. ಅಷ್ಟೆಲ್ಲ ಸಾಧಿಸಿನೂ ಹೆಂಗಿರ್ತಾರೆ ಅದೆಲ್ಲ ನೋಡಿದಾಗ ಇನ್ನೂ ತುಂಬಾ ಇದೆಯಪ್ಪ ಅಂತ ಅನ್ಸುತ್ತೆ ಕಲಿಯೋದು.